ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮುರುಡೇಶ್ವರ ವ್ಲಾಗ್ನ ಪಾರ್ಟ್ 2ಗೆ ಸ್ವಾಗತ. ಏನು ಫಾರಮ್ ಫಿಲಪ್ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಪಾರ್ಟ್ 1ನಲ್ಲಿ ಹೇಳಿದ್ನಲ್ಲ, ಒಂದು ಅಡ್ವೆಂಚರ್ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ ಅಂತೇಳಿ, ಅದೇ ಇದು. ಸೊ ಗಾಯ್ಸ್, ನಾವಿವಾಗ ಬಂದಿರೋದು ಜಸ್ಟ್ ಡೈವ್ ಅಂತ ಹೇಳಿ ಒಂದು ಸ್ಕೂಬಾ ಡೈವಿಗೆ. ನೋಡಿ ಅವ್ರದ್ದು ಆಫೀಸು. ಇಲ್ಲಿ ಅವ್ರದ್ದು ಇನ್ಸ್ಟ್ರಕ್ಷನ್ ಎಲ್ಲ ಏನೇನು ಅಂತ ಹೇಳಿದ್ರು, ಮತ್ತು ಒಂದೆರಡು ಫಾರಮ್ ಕೊಟ್ಟರು, ಅದಕ್ಕೆ ಸಿಗ್ನೇಚರ್ ಮಾಡಲಿಕ್ಕೆ ಎಲ್ಲ ಸಿಗ್ನೇಚರ್ ಮಾಡಿ ಇವಾಗ ಜಸ್ಟ್ ಬಂದಿದ್ದೀವಿ. ಇಲ್ಲಿ ಬೋಟು ಇಲ್ಲೇ ಕೆಳಗಿದೆ ಅಂತೆ. ಬನ್ನಿ ಅಲ್ಲಿಗೆ ಹೋಗೋಣ, ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಮನ್ಸು ಮಾಡಿದ್ದೀವಿ, ಧೈರ್ಯ ಮಾಡಿದ್ದೀವಿ. ಆಯ್ತು ಬಿಡು, ಕ್ರೇಜ್ ಹಂಗೇ ಬರ್ತಾ ಇದೆ. ಬನ್ನಿ ಹೆಂಗಿರುತ್ತೆ ಅಂತ ಹೇಳಿ ನೋಡೋಣ. ಇವಾಗ ಬೀಚಿಗೆ ಇಳಿದಿದ್ದೀವಿ. ನಮ್ಮ ಬೋಟ್ ಬಂದ್ಬಿಟ್ಟು ಇಲ್ಲಿದೆ ನೋಡಿ, ಈ ವೈಟ್ ಕಲರ್ ಜಸ್ಟ್ ಡೈವ್ ಅಂತ ಹೇಳಿ ಒಂದು ಬೋಟ್ ಇದೆಯಲ್ಲ, ಇದು ನಮ್ಮ ಬೋಟು. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿಂದ ನೇತ್ರಾಣಿ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿಗೆ 21 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. 1 PM ಅಂತೇಳಿ ಹೇಳಿದರು. ಇಲ್ಲಿಂದ ಸ್ಟಾರ್ಟಿಂಗ್ ಟೈಮು ಆಲ್ರೆಡಿ 1:15 ಆಯಿತು. ಹೆಚ್ಚು ಕಮ್ಮಿ ಇನ್ನೊಂದು 1/4 ಗಂಟೆ ಅರ್ಧ ಗಂಟೆಲಿ ಹೊರಡ್ತಾರೆ. 2 ಗಂಟೆಗೆ ಹೊರಟು 6 ಗಂಟೆಗೆ ರಿಟರ್ನ್ ಅಂತೆ. ನಮಗೆ ಒಬ್ಬೊಬ್ಬರು ಗೈಡ್ ಸಹ ಇರ್ತಾರೆ. ಬನ್ನಿ ಹೋಗ್ತಾ ಹೋಗ್ತಾ ಏನೇನಾಗುತ್ತೆ ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಗೈಸ್, ಇಲ್ಲಿ ನೋಡಿ, ಇದೇ ನಮ್ಮ ಬೋಟ್. ಇವಾಗ ಜಸ್ಟ್ ಅದು ಬಂದಿದೆ. ಫಸ್ಟ್ ಸೆಟ್ನ ಕರ್ಕೊಂಡೋಗಿ ಕರ್ಕೊಂಬಂದಿದೆ. ಇಲ್ಲಿ ನೋಡಿ, ಆಕ್ಸಿಜನ್ ಸಿಲಿಂಡರ್ಸ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಬ್ಯಾಚು ಇವಾಗ ಇನ್ನೇನು ಸ್ವಲ್ಪ ಹೊತ್ತಿಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡಿ, ಟೆಂಪಲ್ ಮತ್ತು ದ್ವಾರ ಕಾಣಿಸ್ತಾ ಇದೆ. ಇಲ್ಲಿ ಅಪ್ಪು ಮತ್ತು ಸೈಕೋ, ಮೋಣು ಅವರೆಲ್ಲ ಆ ಕಡೆ ಸೈಡ್ ಬೀಚಲ್ಲಿದ್ದಾರೆ. ನಾವು ಈ ಕಡೆ ಸೈಡ್ ಬೀಚಲ್ಲಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಗಾಡಿ ಅಲ್ಲೇ ಪಾರ್ಕ್ ಮಾಡಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ಬಂದ್ವಿ. ಅವರು ಆ ಕಡೆ ಹೋಗಿದ್ದಾರೆ. ಅವ್ರಿಗೆ ಬೇಡ, ಬರಲ್ಲ ಇದು ಅಂತ ಹೇಳಿದ್ರು. ಬಂಡು ಧೈರ್ಯ ಮಾಡಿ ಬಂದಿದ್ದೀವಿ. ಎಲ್ಲರೂ ಬೋಟಿಗೋಸ್ಕರನೇ ವೆಯ್ಟಿಂಗ್. ಗೈಸ್, ಆಲ್ಮೋಸ್ಟ್ ಎಲ್ಲರೂ ನಮ್ಮ ಬೋಟ್ ಅವ್ರು ಬಂದಿದ್ದಾರೆ ಅಂತ ಅನಿಸುತ್ತೆ. ಬಟ್ ಯಾರಿಗೆ ವೆಯ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಅಂದ್ರೆ ಈ ವರ್ಷ ಬರುವ क्या यार कितना टाइम लगाता है बदतमीज साले. ನೋಡಿ ನಾನು ಇಷ್ಟು ಕಪ್ಪೆ ಚಿಪ್ಪನ್ನು ಒಟ್ಟಾಕಿದೆ. ಮುತ್ತು ಸಿಗುತ್ತಾ ನೋಡಿದೆ, ಬರೀ ಚಿಪ್ಪು ಮಾತ್ರ ಸಿಕ್ತು. ಕಪ್ಪೆ ಏನಿದ್ರು ಆ ಕಡೆ ಇದೆ ನೋಡಿ, RCB. ಹುಡುಗರು ಗೆದ್ರು ಕಪ್ಪೆ, ಹುಡುಗಿರ್ ಗೆದ್ರು ಕಪ್ಪೆ. ಈ ಸಲ ಕಪ್ ನಮ್ದೆ. ನಮ್ಮ ಕಡೆ ಫ್ರೂಟ್ಸ್, ಬಿಸ್ಕೆಟ್ ಏನೋ ಬಂತು. ಎಲ್ಲರಿಗೂ ಫ್ರೂಟ್ಸ್ ಮತ್ತೆ ಬಿಸ್ಕೆಟ್ ಎಲ್ಲ ಕೊಡ್ತಾ ಇದ್ದಾರೆ. A few moments later. ಗೈಸ್, ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಬೋಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬನ್ನಿ ಹೋಗೋಣ. ಫೈನಲಿ ನಾವು ರೆಡಿ ಆಗಿದ್ದೀವಿ. ಇಬ್ಬರೇ ಬಂದಿರೋದು, ಮಿಕ್ಕವರೆಲ್ಲ ಅಲ್ಲಿದ್ದಾರೆ. ಅಂದಮೇಲೆ ಏನಾದ್ರು ಹೊಸ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬೇಕಲ್ಲ ರೀ. ಜಾಲಿ ಎಲ್ಲ ಜಾಲಿ. ಎಂತಕ್ಕೆ ವಾಟರ್ ಪ್ರೂಫ್ ಜೇಬ್ ಬೇಡವಾ? ಮೊಬೈಲ್ ಇಡ್ಲಿಕ್ಕೆ, ಬಿಸ್ಕೆಟ್ ಇಡ್ಲಿಕ್ಕೆ ಎಲ್ಲ ಬೇಡವಾ? ಎಲ್ಲ ಹೊರಟಿದ್ದೀವಿ. ಎಲ್ಲರ ಜೀವ ಕೈಯಲ್ಲಿ ಇಟ್ಕೊಂಡು ಕೂತಿದ್ದೀವಿ. ಆಲ್ರೆಡಿ ಬಂದ್ವಿ ಸ್ವಲ್ಪ ದೂರ. ಇನ್ನೂ ಹೆಚ್ಚು ಕಮ್ಮಿ ಒಂದು 21 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋಗೋ ತನಕ ಫುಲ್ ಇದೇ ಥರ ಫನ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡಿರೋದಷ್ಟೇ. ಅಣ್ಣ ನೋಡಿ ಎಷ್ಟು ಆರಾಮಲ್ಲಿ ಕೂತಿದ್ದಾರೆ, ಜ್ಯೂಸ್ ಕುಡಿಯುತ್ತಾ. ಏನು ತಲೆ ಬಿಸಿಲ್ಲ. ಎಲ್ಲ ಟೆನ್ಷನ್ನು ಕಷ್ಟನೆಲ್ಲ ಈ ಬೀಚಿಂದ ಆಚೆ ಇಟ್ಟು ಅಣ್ಣವ್ರು ಬಂದು ನೆಮ್ಮದಿಲಿ ಪೀಸಾಗಿ ಎಂಜಾಯ್ ಮಾಡ್ತಿದ್ದಾರೆ ಲೈಫ್ನ. ನೋಡಿ, ಅಲ್ಲಿ ಒಳ್ಳೆ ಸಾಂಗ್ ಹಾಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಬಟ್ ನಾವಿಲ್ಲಿ ತಪಸ್ ಮಾಡ್ತಾ ಇದ್ದೀವಿ. ಎಲ್ಲರೂ 1 ವರ್ಷದಿಂದ ಧ್ಯಾನ ಮಾಡ್ಕೊಂಡು ಕೂತಿದ್ದಾರೆ. ಊಟ ತಿಂಡಿ ನಿದ್ದೆ ಎಲ್ಲದನ್ನೂ ಬಿಟ್ಟು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದು. ಬೋಟಲ್ಲಿ ಗೈಡ್ಗಳಿದ್ದವರು ನಮಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟರು. ಬಟ್ ದೇವ್ರಣೆ ಅದು ನಮ್ಗೆ ಏನೂ ಅರ್ಥ ಆಗಲಿಲ್ಲ. ನಾವೇ ಮಾತಾಡ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಂಡ್ವಿ. ಹಂಗೇನೆ ಪ್ಲಾನ್ಸ್ ಮಾಡ್ಕೊಂಡ್ವಿ. ನೋಡಿ, ನಾವು ಮನೆ ಅಂಗಳದಲ್ಲಿ ಹೆಂಗೆ ಆಡ್ತೀವೋ ಆ ಥರ ಇವ್ರು ಇದ್ರ ಮೇಲ್ಗಡೆ ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದಾರೆ.
ಏನು ತಲೆ ಬಿಸಿನೇ ಇಲ್ಲ, ಅಲ್ಲೇ ಊಟ ಮಾಡ್ತಿದಾರಂತೆ. ಗೈಡ್ಸ್ ಎಲ್ಲ ಹಿಂದೆ ಹೋಗಿ ಕೂತಿದ್ದಾರೆ, ಅದು ಇದು ಅಂತ ಒಂದಿಷ್ಟು ಸುಮಾರು ಹೇಳಿದ್ರು. ಫೈನಲಿ 1.5 ಗಂಟೆ ಜರ್ನಿ ಮಾಡಿ ನೇತ್ರಾಣಿ ಐಲ್ಯಾಂಡ್ನ ರೀಚ್ ಆದ್ವಿ. ಆ್ಯಕ್ಚುಲಿ ನಾವು ಹೋಗಿದ್ದು 32 ಜನ, ಅದರಲ್ಲಿ ಫಸ್ಟ್ 8 ಜನನ ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಕರ್ಕೊಂಡೋದ್ರು. ಮಿಕ್ಕವ್ರನ್ನೆಲ್ಲ ಲೈಫ್ ಜಾಕೆಟ್ ಹಾಕೊಂಡು ನೀರಿಗೆ ಹಾರಕ್ಕೆ ಹೇಳಿದ್ರು. ಈ ಅಡ್ವೆಂಚರಸ್ ಅಲ್ಲಿ ನಮ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಹಾಗೇನೆ ಸಮುದ್ರದ ಮಧ್ಯೆ ಎಷ್ಟು ಆಳ ಇದೆ ಏನು ಒಂದು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು. ಸೊ ನಾನು ಮತ್ತೆ ಸಂಜಯ್ ಬ್ರೋ ಧೈರ್ಯ ಮಾಡಿ ನೀರಿಗೆ ಹಾರಿದ್ವಿ. ಇವಾಗ ಫಸ್ಟ್ ಸೆಟ್ ಅವರೆಲ್ಲ ಹಾರ್ತಾರೆ, ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ನಾವು ಇಲ್ದಿರೋ ಲೈಫ್ ಜಾಕೆಟ್ ಹಾಕೊಂಡು ಇವಾಗ ಹಾರ್ತಾ ಇದೀವಿ. ಬದುಕುಳಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಕಲ್ಲಿದ್ದೆಲ್ಲ ಅನಿಸೋದು ಇಲ್ಲ. ಸ್ವಲ್ಪ ಹೊತ್ತು ಹೊರಗಡೆ ನೀರಲ್ಲಿ ಆಡಿದ್ಮೇಲೆ ನಾವು ಸ್ಕೂಬಾ ಡೈವ್ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿತ್ತು. ಈ ಹೊಸ ಲೋಕದ ಪರಿಚಯ ಅಂತು. ಅಲ್ಲಿನ ನೀರು ಸಹ ತುಂಬ ಕ್ಲೀನ್ ಇದ್ದಿದ್ರಿಂದ ಆ ವ್ಯೂ ಕೂಡ ತುಂಬ ಚೆನ್ನಾಗಿ ಕಾಣ್ತು. ಬೇರೆ ಬೇರೆ ಥರದ ಜಲಚರಗಳು ನಮ್ಮ ಸುತ್ತಮುತ್ತನೇ ಹತ್ರದಿಂದನೇ ನೋಡಕ್ಕೆ ಸಿಕ್ತು. ಹಾಗೆ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ನೀರೊಳಗೆ ಎಂಜಾಯ್ ಮಾಡಿದ್ವಿ. ನಮ್ಮ ಕ್ಯಾಮ್ರಾನ ನಾವು ಕಾರಲ್ಲೇ ಬಿಟ್ಟು ಬಂದಿದ್ವಿ. ಸೊ ಜಸ್ಟ್ ಡೈವ್ ಅವರ ಕ್ಯಾಮ್ರಾನ ಯೂಸ್ ಮಾಡಿಕೊಂಡು ವೀಡಿಯೋಸ್ ಮತ್ತು ಫೋಟೋಸ್ನ ತೆಕ್ಕೊಂಡ್ವಿ. ನೀವು ಈ ಕಡೆ ಏನಾದರೂ ಬಂದರೆ ಈ ಎಕ್ಸ್ಪೀರಿಯನ್ಸ್ನ ಮಾತ್ರ ಮಿಸ್ ಮಾಡ್ಕೊಳ್ಬೇಡಿ. ನಂಗಂತೂ ತುಂಬಾ ಇಷ್ಟ ಆಗೋಯ್ತು. ಸೊ ಈ ಎಕ್ಸ್ಪೀರಿಯನ್ಸ್ನೆಲ್ಲ ನನ್ನ ಮೆಮೊರೀಸಿಗೆ ಆ್ಯಡ್ ಮಾಡ್ಕೊಂಡ್ಬಿಟ್ಟೆ. तुम्हारे संग रातों जग के देखूं तुम्हें बस सोना नहीं है मुझे, तुम हो तो सब अच्छा है, तुम हो तो वक्त थमा है, तुम हो तो ಏನ್ ಸ್ವಿಮ್ಮಿಂಗ್ ಅಂತೀರಾ ಬ್ರೋ ಇವರೆಲ್ಲ? ಸ್ಕೂಬಾ ಡೈವ್ ನೋಡಿ ಅವ್ರು ಕಂಟಿನ್ಯೂ ಮಾಡ್ತಿದ್ದಾರೆ. ಸ್ಕೂಬಾ ಡೈವ್ ಎಲ್ಲ ನೋಡ್ಬಿಟ್ಟು ಈಗ ನೀರಲ್ಲಿ ಇಳಿದು ಬಿಟ್ಟಿದ್ದಾರೆ ಮಾಡೋದಕ್ಕೆ. ಹಾ ಯಾಕೆ ಚಳಿ ಹೊಡೆದ್ರೆ ಹೊಡಿಲಿ ಅಣ್ಣ, ಅಲ್ಲಿ ತೂಗುತ್ತೆ ಸಿಕ್ಕಾಪಟ್ಟೆ, ಅದಕ್ಕೆ ಹೇಳಿದ್ದು. ಅಲ್ಲಿ ಹುಡುಗರಿಗೆ ಮಾತ್ರ. ಹಂಗಲ್ಲ, ನೀವ್ ಹೇಳಿ, ಈ ನನ್ ಮಕ್ಳು ಮಾಡೋದು ಒಂದೊಂದಲ್ಲ ಅಡ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು ಆಗಿದೆ ನೋಡಿ. ಫೈನಲಿ ಇಲ್ಲಿ ಸ್ಕೂಬಾ ಡೈವ್ ಎಲ್ಲ ಮುಗಿಸಿ ನಾವು ಹೊರಡ್ತಾ ಇದೀವಿ. ಹೊರಡ್ಬೇಕಾದ್ರೆ ಇಬ್ರಿದ್ವಿ, ಇವಾಗ ಇಷ್ಟು ಜನ ಫ್ರೆಂಡ್ಸ್ ಆಗಿ ಹೋಗ್ತೀವಿ. ಒಬ್ರಲ್ಲಿ ಪ್ಯಾಚ್ ಆಗಿದ್ದಾರೆ ಅದ್ರಲ್ಲೂ. ಗೈಸ್ ಇದು ಲಾಸ್ಟ್ ವಿಡಿಯೋ ಅನ್ಸುತ್ತೆ, ಯಾಕಂದ್ರೆ ನನ್ನ ಮೊಬೈಲ್ ಶಟ್ ಡೌನ್ ಆಗುತ್ತೆ ಈಗ. ಅಲ್ಲಿ ಒಂದ್ ಸೈಡ್ ಸನ್ಸೆಟ್ ಆಗ್ತಿದೆ, ಹ್ಯಾಂಡ್ ಸೆಟ್ ಸ್ವಿಚ್ ಆಫ್ ಆಗ್ತಾ ಇದೆ. ಬ್ರೋ ಒಬ್ರಲ್ಲಿ ಫುಲ್ ಪೀಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಇವರಂತೂ ಬಾರಿ ಏನೋ ಡಿಪ್ರೆಷನ್ ಅಲ್ಲಿ ಇರೋರ್ ತರ ಕುತ್ಕೊಂಡ್ಬಿಟ್ಟಿದ್ದಾರೆ. ಹಾರೋ ಟೈಮಲ್ಲೇ ಹಾರಿಲ್ಲ, ಇನ್ನಿಲ್ಲಿ ಮತ್ತೆ ಕಾರ್ತೀರಾ? ಅವ್ರು ನೋಡಿ ಪ್ಯಾಚ್ ಆಗ್ಬಿಟ್ಟಿದ್ದಾರೆ. 50% ಎನರ್ಜಿ ಲಾಸ್ ಆಗಿದೆ, ಇನ್ನು 50% ಅಲ್ಲಿ ಉಳ್ಕೊಂಡಿದ್ದಾರೆ. ಏ ಹೌದಲ್ಲ, ಹಾ ನಿಮ್ ಇಂಟ್ರಡಕ್ಷನ್ ನೀವೇ ಹೇಳಿ. ಏನು ಬೇಡ, ನಿಮ್ ಇಂಟ್ರಡಕ್ಷನ್ ಹೇಳಿ ಸಾಕು. ಹಾ ಇವರು ವಿದ್ಯಾ ಅಂತ, ಹೊನ್ನಾವರದವರು. ಅರುಣ್, ಹಾ ನೀವು ಹೊನ್ನಾವರ ಅಲ್ಲ? ನೀವು ಬ್ಯಾಂಗ್ಳೂರಾ? ಓ ಹೌದಾ. ಇವರು ನವೀನ್ ಅಂತ ಹೇಳಿ, ಇವ್ರದ್ದು ಹೊನ್ನಾವರದಲ್ಲಿ ಕೆಫೆ ಇದೆ, ನೆಕ್ಸ್ಟ್ ಬಾಬಾಸ್ ಕೆಫೆ ಅಂತ ಹೇಳಿ ಇದೆ. ನೆಕ್ಸ್ಟ್ ಟೈಮ್ ಅಲ್ಲಿಗೆ ವಿಸಿಟ್ ಮಾಡ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಇವ್ರ ಹೆಸರು ಸ್ವಾತಿ ಅಂತ ಹೇಳಿ, ಹೊನ್ನಾವರದಲ್ಲೇ ಇರೋದು. ಗೈಸ್ ನಿಮಗೆ ಸಮುದ್ರದಲ್ಲಿ ದೋಸೆ ಅನ್ನೋ ಹೊಸ ಒಂದು ಮಿನಿ ಬ್ಲಾಗ್ ಸಿಗ್ತಾ ಇದೆ. ನೆಕ್ಸ್ಟ್ ಬ್ಲಾಗ್ ಅದೇ ಬರ್ತೀವಿ.
ಸೊ ಬೋಟಲ್ಲಿ ಅರ್ಧದಲ್ಲಿ ಬರುವಾಗಲೇ ನನ್ನ ಫೋನ್ ಸ್ವಿಚ್ ಆಫ್ ಆಗೋಯ್ತು. ಸೊ ಆಮೇಲಿನ ಕೆಲವು ಕ್ಲಿಪ್ಗಳನ್ನ ವಿದ್ಯಾ ಅವ್ರ ಫೋನಲ್ಲಿ ರೆಕಾರ್ಡ್ ಮಾಡಿಕೊಂಡೆ. ಫುಲ್ಲು ಮೆಮೊರೀಸ್ ಜೊತೆಗೆ ಅಲ್ಲಿಂದ ಹೊರಟ್ವಿ. ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅಪ್ಪು ಅವ್ರನ್ನ ಹುಡುಕ್ಲಿಕ್ಕೆ ತುಂಬ ಟೈಮ್ ತಗೊಳ್ತು. ಆಮೇಲೆ ಅವ್ರು ಸಿಕ್ಕಿದ್ರು. ಫೈನಲಿ ಎಲ್ಲ ಅಡ್ವೆಂಚರಸ್ ಎಲ್ಲ ಮುಗಿದು ಲಾಸ್ಟಿಗೆ ಯಾರೂ ಸಿಕ್ಕಿರಲಿಲ್ಲ. ಆಮೇಲೆ ನನ್ನ ಫೋನು ಚಾರ್ಜ್ ಇರಲಿಲ್ಲ, ಅಲ್ಲಿ ಚಾರ್ಜಿಗೆ ಹಾಕ್ಕೊಂಡು ಇದು ಮಾಡ್ತಾಯಿದ್ದೀನಿ ನೋಡಿ. ಲಾಸ್ಟಿಗೆ ನಮ್ಮ ಮನೆಗೆ ಕಾಲ್ ಮಾಡಿ ತಮ್ಮನಿಗೆ ಕಾಂಟ್ಯಾಕ್ಟ್ ಮಾಡಬೇಕಾಯ್ತು. ಆಮೇಲೆ ಅವ್ನು ಬಂದು ಎಲ್ಲ ಸಿಕ್ಕಿದ. ಇವಾಗ ಎಲ್ಲ ಏನಾದರೂ ಪರ್ಚೇಸ್ ಮಾಡಬೇಕು ಅಂತೇಳಿ ಹೇಳಿದ್ರು ಹುಡುಗರು. ಪರ್ಚೇಸ್ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರೇ. ತಗೊಂಡು ಇವಾಗ ಅಲ್ಲಿಂದ ಹೊರಡ್ತೀವಿ. ಶರ್ಟ್ ಇಳಿಸ್ಕೊಂಬರೆ ನೋಡಕ್ಕಾಗ್ತಿಲ್ಲ ಅಸಹ್ಯನ. ಫ್ರಂಟ್ ಅಲ್ಲಿ ನಾಗಾಲ್ಯಾಂಡ್, ಮಿಡ್ಲ್ ಅಲ್ಲಿ ಐಲ್ಯಾಂಡ್, ಬ್ಯಾಕ್ ಅಲ್ಲಿ ಕುತುಬ್ ಮಿನಾರ್ ಇದೆಯಾ? ಮೋಣು ಇದು ತೋರ್ಸ್ ನಿಂದು ಮುಖ. ಪರವಾಗಿಲ್ಲ, ಸ್ವಲ್ಪ ಬೆಳಿಗ್ಗೆ ಥರನೇ ಇದೀವಲ್ಲ ರೀ. ಎಲ್ರು ಇವಾಗ ಊಟ ಮಾಡಕ್ ಬಂದಿದೀವಿ. ಆ ಕಡೆ 3 ಜನ, ಈ ಕಡೆ 3 ಜನ. ಊಟ ಮಾಡ್ಲಿಕ್ಕಂತ ನಿಲ್ಸಿದೀವಿ. ಬಟ್ ಊಟಕ್ಕಂತ ಪ್ಲೇಟ್ ಕೊಟ್ಟು ಒಂದು 15ರಿಂದ 20 ನಿಮಿಷ ಆಯ್ತು. ಪ್ಲೇಟಿಗೆ ಏನು ತಂದು ಕೊಟ್ಟಿಲ್ಲ. ಸೊ ಫೈನಲಿ ನಮಗೆಲ್ಲರಿಗೂ ಊಟ ಬಂದಿದೆ. ಹೈದರಾಬಾದಿ ಬಿರಿಯಾನಿ, ನೀರು ದೋಸೆ, ಈ ಕಡೆನೂ ನೀರು ದೋಸೆ, ಈ ಕಡೆ ಮಾತ್ರ ವೆಜ್ಜು. ಮುಖ ನೋಡಿ, ವೆಜ್ ತಿನ್ನೋರ್ದು. ನಾಚಿಕೆ ಆಗಬೇಕು ಮತ್ತೆ ಹಾಕ್ಸ್ಕೊಳ್ಳಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಸೈಕೋ ಒಳ್ಳೆ ಊಟ ಮಾಡ್ತೀವಿ. ನಾವು ತಿಂದಿದ್ದೆಲ್ಲ ಕರಗಬೇಕಂತೇಳಿ ಲೈಮ್ ಸೋಡಾನ ಆರ್ಡ್ರ್ ಮಾಡಿದ್ವಿ. ತಿಂದೇ ನಾವು ಆ ಲೆವೆಲಿಗೆ ತಿಂದಿದ್ದೀವಿ ನೋಡಿ. ಪ್ಲೇಟೆಲ್ಲ ಖಾಲಿ ಇದೆ. ಸೈಕೋ, ನಿಮ್ಮ ಸ್ಮೈಲ್ ತುಂಬ ಕ್ಯೂಟ್ ಆಗಿದೆ. ಬೇಗ ತಗೊಬಂದ್ವಿ. ಏನು ರೋಡೇ ಕಾಣಿಸ್ತಾ ಇಲ್ಲ. ರಾಜಲ್ಲಿ ಓಡಿಸೋ ಥರ ಓಡಿಸ್ತಾ ಇದ್ದಾರೆ ಸಂಜೆಗೂ. ಅವರು ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಅಂತ ಬಂದ್ವಿ. ಒಳ್ಳೆ ನಿದ್ದೆ ಮಾತ್ರ ಬೇಕು ಅಂತ ಮಾಡಿದಲ್ಲ, ನಿದ್ದೆ ಬಂತು ಅಂತ ಮಾಡಿ. ಹಲೋ, ಇದಾನ ಒಳಗೆ ಅಣ್ಣ? ನೀರಿಡ ಬಾಟ್ಲ್ ಇಡೋ ಜಾಗದಲ್ಲಿ Insta 360 2 ಕ್ಯಾಮ್ರಾ ಇದೆ, ಪ್ಯಾಡ್ ಇದೆ. ಅಲ್ಲ ಅಣ್ಣ ಮಲ್ಬೇರು. ಕಾಣಿಸ್ತಿದ್ದೀನಾ? ಅಣ್ಣ ನೀನು ಹೈರ್ ಫ್ಲಾಶ್ ಆನ್ ಮಾಡುವ. ಗೈಸ್, ಇಷ್ಟು ಟೈಮು ಎಲ್ಲರೂ ಬೈಕಲ್ಲಿ ಬರ್ತಾ ಇದ್ವಿ. ಈ ಸಲ ಕಾರಲ್ಲಿ ಬೆಚ್ಚಗೆ ಬಂದಿದ್ದೀವಿ. ಎಲ್ಲರೂ ನಿದ್ರೆ ಮಾಡ್ಕೊಂಡು ಬಂದಿದ್ದೀವಿ. ನಾವು ಕೊಪ್ಪ ರೀಚ್ ಆಗಬೇಕಾದ್ರೆ 2:15 ಆಗಿತ್ತು. ಲೇಟ್ ಆಗಿದ್ದರಿಂದ ಎಲ್ಲರೂ ಬ್ಯಾಗ್ ಇಟ್ಕೊಂಡು ಬೇಗ ಮನೆ ಕಡೆ ಹೊರಟ್ವಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್. ನಾನು ಫ್ಯಾನ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಮುಗೀತಲ್ಲ ವ್ಲಾಗ್. ಓಕೆ ಫ್ರೆಂಡ್ಸ್, ಬಾಯ್.